ಸುಂದರವಾಗಿ ಶಬ್ದಗಳಲ್ಲಿ ಸಂಖ್ಯೆಯನ್ನು ಉಲ್ಲೇಖಿಸುವಂತಹ ಪ್ರಾಚೀನರ ಶೈಲಿ ಅದು ಪರಮಾದ್ಭುತ. ಕಾದಿನವ ಟಾದಿನವ ಪಾದಿಪಂಚ ಯಾದಿ ಅಷ್ಟವು ಎಂಬುದಾಗಿ ಸೂತ್ರ ರೂಪದಲ್ಲಿ ಪ್ರಾಚೀನರು ಸಂಖ್ಯೆಗಳನ್ನು ಅಕ್ಷರದಲ್ಲಿ ಗುರುತಿಸ್ತಾರೆ. ಕಕಾರದಿಂದ ಆರಂಭಿಸಿ ಎಲ್ಲ ಅಕ್ಷರಗಳಿಗೆ ಒಂದೊಂದು ಸಂಖ್ಯೆಯನ್ನು ನಿರ್ದೇಶ ಮಾಡ್ತಾರೆ. ಇದರಂತೆ ಶಬ್ದಗಳನ್ನು ನಾವು ನೋಡುವುದಂತಾದರೆ ನಾಗ ಎನ್ನುವಂತಹ ಶಬ್ದವನ್ನು ಸ್ವೀಕಾರ ಮಾಡಿದರೆ ನ ಅಂದರೆ ಶೂನ್ಯ ಎಂದರ್ಥ, ಗ ಎಂದರೆ 3 ಅಂತ ಅರ್ಥ, ಅಂಕಾನಾಂ ಮಾಮತೋಗತಿ ಎಂಬ ನಿಯಮದಂತೆ 30 ಎಂದಾಗ್ತದೆ. ಇನ್ನು ಸಂಯುಕ್ತಾಕ್ಷರಗಳನ್ನು ನೋಡುವುದು ಅಂತಾದರೆ ಚಂದ್ರ ಎನ್ನುವಲ್ಲಿ ಚ ಅಂದರೆ 6, ದ್ರ ಎನ್ನುವಲ್ಲಿ ದಕಾರ ಮತ್ತು ರೇಫ ಇರುವ ಕಾರಣ ಕೊನೆಯ ರೇಫಕ್ಕೆ ಸಂಖ್ಯೆಯನ್ನು ನಿರ್ದೇಶ ಮಾಡ್ತಾರೆ. 2 ಅಂತ ಸ್ವೀಕಾರ ಮಾಡಿಕೊಂಡು ಅಂಕಾನಾಂ ಮಾಮತೋಗತಿ ಎಂಬಂತೆ 26 ಎಂದಾಗ್ತದೆ. ಅದೇ ರೀತಿಯಾಗಿ ಮಾಣಿಕ್ಯ ಅಂದರೆ 155. ಈ ರೀತಿ ಸುಂದರವಾಗಿ ಅಂಕೆಗಳು ಅಕ್ಷರದಲ್ಲಿ